ಗವಿಸಿದ್ದೇಶ್ವರ ಜಾತ್ರೆ ಇಡೀ ವಿಶ್ವದಲ್ಲೇ ಫೇಮಸ್. ದಕ್ಷಿಣ ಭಾರತದ ಕುಂಭಮೇಳ ಅನ್ನುವಂತಹ ಕೀರ್ತಿ ಈ ಜಾತ್ರೆಗೆ. 15 ದಿನಗಳ ಕಾಲ ನಡೆಯುವಂತಹ ಅದ್ದೂರಿ ಜಾತ್ರೆ ಅಂತಂದ್ರೆ ಇದು ಗವಿಸಿದ್ದೇಶ್ವರ ಜಾತ್ರೆ. ಮಹಾರಥೋತ್ಸವದಲ್ಲಿ ಹತ್ತಿರ 10 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾರೆ. ಲಕ್ಷಾಂತರ ಭಕ್ತರ ಮಧ್ಯೆ ಹಾದು ಹೋಗುತ್ತೆ ಅಜ್ಜನ ತೇರು. ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ದಾಸೋಹವೇ ಒಂದು ವಿಶೇಷ. ಅಲ್ಲಿ 1 ತಿಂಗಳ ಕಾಲ ಲಕ್ಷಾಂತರ ಭಕ್ತರಿಗೆ ನಿರಂತರವಾಗಿ ದಾಸೋಹ. ಜಾತ್ರೆ ಮುಗಿಯೋವರೆಗೂ ಹಚ್ಚಿದ ಒಲೆ ಆರೋದೇ ಇಲ್ಲ. ಇಲ್ಲಿ ಅಜ್ಜಯ್ಯನ ಜಾತ್ರೆಯಲ್ಲಿ ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ವಾಪಸ್ ಹೋಗುವಂಗಿಲ್ಲ. ಟಿವಿ ಮುಂದೆ ಈಗ ಕೂತ್ಕೊಂಡು ಸಪ್ಪೆ ಊಟ ಮಾಡ್ತಾ ಇರೋರು ದಯವಿಟ್ಟು ನನ್ನ ಬೈಕಳಕ್ ಹೋಗ್ಬೇಡಿ. ಏನ್ ವೆರೈಟೀಸ್ ಗೊತ್ತಾ? 10 ಲಕ್ಷ ಮೈಸೂರು ಪಾಕು, 5 ಲಕ್ಷಕ್ಕೂ ಹೆಚ್ಚು ಮಿರ್ಚಿ, 25 ಟನ್ ಮಾದ್ಲಿ ಅಂದ್ರೆ ಚಪಾತಿ, ಬೆಲ್ಲ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಹುರಿಯುವಂತ ಒಂದು ವಿಶೇಷವಾದ ಖಾದ್ಯ. 2 ಲಕ್ಷ ರವೆ ಉಂಡಿ, 800 ಕ್ವಿಂಟಾಲ್ ಅಕ್ಕಿ, 11,000 ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ. ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ. ಹಿಂಗೆ ಬಗೆಯ ಖಾದ್ಯಗಳನ್ನ ಮಾಡ್ತಾರೆ. ಇದನ್ನ ತಿನ್ನೋದಕ್ಕೆ ಅಂತ ದೂರದ ಊರುಗಳಿಂದ, ಅಜ್ಜನ ಪ್ರಸಾದ ಸ್ವೀಕರಿಸೋದಕ್ಕೆ ಅಂತ ಊರುಗಳಿಂದ ಜನ ಅಲ್ಲಿ ಬರ್ತಾರೆ. ಇದೇ ವಿಶೇಷ. ನಮ್ಮ ಕೊಪ್ಪಳದ ಪ್ರತಿನಿಧಿ ಈರಯ್ಯ ಅವರು ನಮಗೂ ಇದನ್ನು ಪಾರ್ಸಲ್ ಕಳಿಸ್ತೀವಿ. ನಾವು ಹೇಳಿದೀವಿ ಇವೆಲ್ಲ ಐಟಮ್ಸ್ ಇದೆ ಅಂತ. ನಮ್ಮ ಪ್ರತಿನಿಧಿ ನಮಗೆ ಪಾರ್ಸಲ್ ಕಳಿಸ್ತಾರೆ ಅನ್ನುವಂತಹ ಆಶಾಭಾವ ನಮ್ದು ಕೂಡ. ನೀವು ಕೂಡ ಕೊಪ್ಪಳ ಜಾತ್ರೆಗೆ ಹೋಗಿ ಇವೆಲ್ಲವನ್ನು ಕೂಡ ಕಣ್ತುಂಬ ನೋಡಿ ಆ ಗವಿಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗಿ. ಗವಿಸಿದ್ದೇಶ್ವರ ಜಾತ್ರೆ ಇಡೀ ವಿಶ್ವದಲ್ಲೇ ಫೇಮಸ್. ದಕ್ಷಿಣ ಭಾರತದ ಕುಂಭಮೇಳ ಅನ್ನುವಂತಹ ಕೀರ್ತಿ ಈ ಜಾತ್ರೆಗೆ. 15 ದಿನಗಳ ಕಾಲ ನಡೆಯುವಂತಹ ಅದ್ದೂರಿ ಜಾತ್ರೆ ಅಂತಂದ್ರೆ ಇದು ಗವಿಸಿದ್ದೇಶ್ವರ ಜಾತ್ರೆ. ಮಹಾರಥೋತ್ಸವದಲ್ಲಿ ಹತ್ತಿರ 10 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾರೆ. ಲಕ್ಷಾಂತರ ಭಕ್ತರ ಮಧ್ಯೆ ಹಾದು ಹೋಗುತ್ತೆ ಅಜ್ಜನ ತೇರು. ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ದಾಸೋಹವೇ ಒಂದು ವಿಶೇಷ. ಅಲ್ಲಿ 1 ತಿಂಗಳ ಕಾಲ ಲಕ್ಷಾಂತರ ಭಕ್ತರಿಗೆ ನಿರಂತರವಾಗಿ ದಾಸೋಹ. ಜಾತ್ರೆ ಮುಗಿಯೋವರೆಗೂ ಹಚ್ಚಿದ ಒಲೆ ಆರೋದೇ ಇಲ್ಲ. ಇಲ್ಲಿ ಅಜ್ಜಯ್ಯನ ಜಾತ್ರೆಯಲ್ಲಿ ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ವಾಪಸ್ ಹೋಗುವಂಗಿಲ್ಲ. ಟಿವಿ ಮುಂದೆ ಈಗ ಕೂತ್ಕೊಂಡು ಸಪ್ಪೆ ಊಟ ಮಾಡ್ತಾ ಇರೋರು ದಯವಿಟ್ಟು ನನ್ನ ಬೈಕಳಕ್ ಹೋಗ್ಬೇಡಿ. ಏನ್ ವೆರೈಟೀಸ್ ಗೊತ್ತಾ? 10 ಲಕ್ಷ ಮೈಸೂರು ಪಾಕು, 5 ಲಕ್ಷಕ್ಕೂ ಹೆಚ್ಚು ಮಿರ್ಚಿ, 25 ಟನ್ ಮಾದ್ಲಿ ಅಂದ್ರೆ ಚಪಾತಿ, ಬೆಲ್ಲ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಹುರಿಯುವಂತ ಒಂದು ವಿಶೇಷವಾದ ಖಾದ್ಯ. 2 ಲಕ್ಷ ರವೆ ಉಂಡಿ, 800 ಕ್ವಿಂಟಾಲ್ ಅಕ್ಕಿ, 11,000 ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ. ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ. ಹಿಂಗೆ ಬಗೆಯ ಖಾದ್ಯಗಳನ್ನ ಮಾಡ್ತಾರೆ. ಇದನ್ನ ತಿನ್ನೋದಕ್ಕೆ ಅಂತ ದೂರದ ಊರುಗಳಿಂದ, ಅಜ್ಜನ ಪ್ರಸಾದ ಸ್ವೀಕರಿಸೋದಕ್ಕೆ ಅಂತ ಊರುಗಳಿಂದ ಜನ ಅಲ್ಲಿ ಬರ್ತಾರೆ. ಇದೇ ವಿಶೇಷ. ನಮ್ಮ ಕೊಪ್ಪಳದ ಪ್ರತಿನಿಧಿ ಈರಯ್ಯ ಅವರು ನಮಗೂ ಇದನ್ನು ಪಾರ್ಸಲ್ ಕಳಿಸ್ತೀವಿ. ನಾವು ಹೇಳಿದೀವಿ ಇವೆಲ್ಲ ಐಟಮ್ಸ್ ಇದೆ ಅಂತ. ನಮ್ಮ ಪ್ರತಿನಿಧಿ ನಮಗೆ ಪಾರ್ಸಲ್ ಕಳಿಸ್ತಾರೆ ಅನ್ನುವಂತಹ ಆಶಾಭಾವ ನಮ್ದು ಕೂಡ. ನೀವು ಕೂಡ ಕೊಪ್ಪಳ ಜಾತ್ರೆಗೆ ಹೋಗಿ ಇವೆಲ್ಲವನ್ನು ಕೂಡ ಕಣ್ತುಂಬ ನೋಡಿ ಆ ಗವಿಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗಿ. ಗವಿಸಿದ್ದೇಶ್ವರ ಜಾತ್ರೆ ಇಡೀ ವಿಶ್ವದಲ್ಲೇ ಫೇಮಸ್. ದಕ್ಷಿಣ ಭಾರತದ ಕುಂಭಮೇಳ ಅನ್ನುವಂತಹ ಕೀರ್ತಿ ಈ ಜಾತ್ರೆಗೆ. 15 ದಿನಗಳ ಕಾಲ ನಡೆಯುವಂತಹ ಅದ್ದೂರಿ ಜಾತ್ರೆ ಅಂತಂದ್ರೆ ಇದು ಗವಿಸಿದ್ದೇಶ್ವರ ಜಾತ್ರೆ. ಮಹಾರಥೋತ್ಸವದಲ್ಲಿ ಹತ್ತಿರ 10 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾರೆ. ಲಕ್ಷಾಂತರ ಭಕ್ತರ ಮಧ್ಯೆ ಹಾದು ಹೋಗುತ್ತೆ ಅಜ್ಜನ ತೇರು. ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ದಾಸೋಹವೇ ಒಂದು ವಿಶೇಷ. ಅಲ್ಲಿ 1 ತಿಂಗಳ ಕಾಲ ಲಕ್ಷಾಂತರ ಭಕ್ತರಿಗೆ ನಿರಂತರವಾಗಿ ದಾಸೋಹ. ಜಾತ್ರೆ ಮುಗಿಯೋವರೆಗೂ ಹಚ್ಚಿದ ಒಲೆ ಆರೋದೇ ಇಲ್ಲ. ಇಲ್ಲಿ ಅಜ್ಜಯ್ಯನ ಜಾತ್ರೆಯಲ್ಲಿ ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ವಾಪಸ್ ಹೋಗುವಂಗಿಲ್ಲ. ಟಿವಿ ಮುಂದೆ ಈಗ ಕೂತ್ಕೊಂಡು ಸಪ್ಪೆ ಊಟ ಮಾಡ್ತಾ ಇರೋರು ದಯವಿಟ್ಟು ನನ್ನ ಬೈಕಳಕ್ ಹೋಗ್ಬೇಡಿ. ಏನ್ ವೆರೈಟೀಸ್ ಗೊತ್ತಾ? 10 ಲಕ್ಷ ಮೈಸೂರು ಪಾಕು, 5 ಲಕ್ಷಕ್ಕೂ ಹೆಚ್ಚು ಮಿರ್ಚಿ, 25 ಟನ್ ಮಾದ್ಲಿ ಅಂದ್ರೆ ಚಪಾತಿ, ಬೆಲ್ಲ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಹುರಿಯುವಂತ ಒಂದು ವಿಶೇಷವಾದ ಖಾದ್ಯ. 2 ಲಕ್ಷ ರವೆ ಉಂಡಿ, 800 ಕ್ವಿಂಟಾಲ್ ಅಕ್ಕಿ, 11,000 ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ. ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ. ಹಿಂಗೆ ಬಗೆಯ ಖಾದ್ಯಗಳನ್ನ ಮಾಡ್ತಾರೆ. ಇದನ್ನ ತಿನ್ನೋದಕ್ಕೆ ಅಂತ ದೂರದ ಊರುಗಳಿಂದ, ಅಜ್ಜನ ಪ್ರಸಾದ ಸ್ವೀಕರಿಸೋದಕ್ಕೆ ಅಂತ ಊರುಗಳಿಂದ ಜನ ಅಲ್ಲಿ ಬರ್ತಾರೆ. ಇದೇ ವಿಶೇಷ. ನಮ್ಮ ಕೊಪ್ಪಳದ ಪ್ರತಿನಿಧಿ ಈರಯ್ಯ ಅವರು ನಮಗೂ ಇದನ್ನು ಪಾರ್ಸಲ್ ಕಳಿಸ್ತೀವಿ. ನಾವು ಹೇಳಿದೀವಿ ಇವೆಲ್ಲ ಐಟಮ್ಸ್ ಇದೆ ಅಂತ.
ನಮ್ಮ ಪ್ರತಿನಿಧಿ ನಮಗೆ ಪಾರ್ಸಲ್ ಕಳಿಸ್ತಾರೆ ಅನ್ನುವಂತಹ ಆಶಾಭಾವ ನಮ್ದು ಕೂಡ. ನೀವು ಕೂಡ ಕೊಪ್ಪಳ ಜಾತ್ರೆಗೆ ಹೋಗಿ ಇವೆಲ್ಲವನ್ನು ಕೂಡ ಕಣ್ತುಂಬ ನೋಡಿ ಆ ಗವಿಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗಿ. ಗವಿಸಿದ್ದೇಶ್ವರ ಜಾತ್ರೆ ಇಡೀ ವಿಶ್ವದಲ್ಲೇ ಫೇಮಸ್. ದಕ್ಷಿಣ ಭಾರತದ ಕುಂಭಮೇಳ ಅನ್ನುವಂತಹ ಕೀರ್ತಿ ಈ ಜಾತ್ರೆಗೆ. 15 ದಿನಗಳ ಕಾಲ ನಡೆಯುವಂತಹ ಅದ್ದೂರಿ ಜಾತ್ರೆ ಅಂತಂದ್ರೆ ಇದು ಗವಿಸಿದ್ದೇಶ್ವರ ಜಾತ್ರೆ. ಮಹಾರಥೋತ್ಸವದಲ್ಲಿ ಹತ್ತಿರ 10 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾರೆ. ಲಕ್ಷಾಂತರ ಭಕ್ತರ ಮಧ್ಯೆ ಹಾದು ಹೋಗುತ್ತೆ ಅಜ್ಜನ ತೇರು. ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ದಾಸೋಹವೇ ಒಂದು ವಿಶೇಷ. ಅಲ್ಲಿ 1 ತಿಂಗಳ ಕಾಲ ಲಕ್ಷಾಂತರ ಭಕ್ತರಿಗೆ ನಿರಂತರವಾಗಿ ದಾಸೋಹ. ಜಾತ್ರೆ ಮುಗಿಯೋವರೆಗೂ ಹಚ್ಚಿದ ಒಲೆ ಆರೋದೇ ಇಲ್ಲ. ಇಲ್ಲಿ ಅಜ್ಜಯ್ಯನ ಜಾತ್ರೆಯಲ್ಲಿ ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ವಾಪಸ್ ಹೋಗುವಂಗಿಲ್ಲ. ಟಿವಿ ಮುಂದೆ ಈಗ ಕುತ್ಕೊಂಡು ಸಪ್ಪೆ ಊಟ ಮಾಡ್ತಾ ಇರೋರು ದಯವಿಟ್ಟು ನನ್ನ ಬೈಕಳಕ್ ಹೋಗ್ಬೇಡಿ. ಏನ್ ವೆರೈಟೀಸ್ ಗೊತ್ತಾ? 10 ಲಕ್ಷ ಮೈಸೂರು ಪಾಕು, 5 ಲಕ್ಷಕ್ಕೂ ಹೆಚ್ಚು ಮಿರ್ಚಿ, 25 ಟನ್ ಮಾದ್ಲಿ ಅಂದ್ರೆ ಚಪಾತಿ, ಬೆಲ್ಲ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಹುರಿಯುವಂತ ಒಂದು ವಿಶೇಷವಾದ ಖಾದ್ಯ. 2 ಲಕ್ಷ ರವೆ ಉಂಡಿ, 800 ಕ್ವಿಂಟಾಲ್ ಅಕ್ಕಿ, 11,000 ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ. ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ. ಹಿಂಗೆ ಬಗೆಯ ಖಾದ್ಯಗಳನ್ನ ಮಾಡ್ತಾರೆ. ಇದನ್ನ ತಿನ್ನೋದಕ್ಕೆ ಅಂತ ದೂರದ ಊರುಗಳಿಂದ, ಅಜ್ಜನ ಪ್ರಸಾದ ಸ್ವೀಕರಿಸೋದಕ್ಕೆ ಅಂತ ಊರುಗಳಿಂದ ಜನ ಅಲ್ಲಿ ಬರ್ತಾರೆ. ಇದೇ ವಿಶೇಷ. ನಮ್ಮ ಕೊಪ್ಪಳದ ಪ್ರತಿನಿಧಿ ಈರಯ್ಯ ಅವರು ನಮಗೂ ಇದನ್ನು ಪಾರ್ಸಲ್ ಕಳಿಸ್ಲಿ. ನಾವು ಹೇಳಿದೀವಿ ಇವೆಲ್ಲ ಐಟಮ್ಸ್ ಇದೆ ಅಂತ. ನಮ್ಮ ಪ್ರತಿನಿಧಿ ನಮಗೆ ಪಾರ್ಸಲ್ ಕಳಿಸ್ತಾರೆ ಅನ್ನುವಂತಹ ಆಶಾಭಾವ ನಮ್ದು ಕೂಡ. ನೀವು ಕೂಡ ಕೊಪ್ಪಳ ಜಾತ್ರೆಗೆ ಹೋಗಿ ಇವೆಲ್ಲವನ್ನು ಕೂಡ ಕಣ್ತುಂಬ ನೋಡಿ ಆ ಗವಿಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗಿ. ಗವಿಸಿದ್ದೇಶ್ವರ ಜಾತ್ರೆ ಇಡೀ ವಿಶ್ವದಲ್ಲೇ ಫೇಮಸ್. ದಕ್ಷಿಣ ಭಾರತದ ಕುಂಭಮೇಳ ಅನ್ನುವಂತಹ ಕೀರ್ತಿ ಈ ಜಾತ್ರೆಗೆ. 15 ದಿನಗಳ ಕಾಲ ನಡೆಯುವಂತಹ ಅದ್ದೂರಿ ಜಾತ್ರೆ ಅಂತಂದ್ರೆ ಇದು ಗವಿಸಿದ್ದೇಶ್ವರ ಜಾತ್ರೆ. ಮಹಾರಥೋತ್ಸವದಲ್ಲಿ ಹತ್ತಿರ 10 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾರೆ. ಲಕ್ಷಾಂತರ ಭಕ್ತರ ಮಧ್ಯೆ ಹಾದು ಹೋಗುತ್ತೆ ಅಜ್ಜನ ತೇರು. ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ದಾಸೋಹವೇ ಒಂದು ವಿಶೇಷ. ಅಲ್ಲಿ 1 ತಿಂಗಳ ಕಾಲ ಲಕ್ಷಾಂತರ ಭಕ್ತರಿಗೆ ನಿರಂತರವಾಗಿ ದಾಸೋಹ. ಜಾತ್ರೆ ಮುಗಿಯೋವರೆಗೂ ಹಚ್ಚಿದ ಒಲೆ ಆರೋದೇ ಇಲ್ಲ. ಇಲ್ಲಿ ಅಜ್ಜಯ್ಯನ ಜಾತ್ರೆಯಲ್ಲಿ ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ವಾಪಸ್ ಹೋಗುವಂಗಿಲ್ಲ. ಟಿವಿ ಮುಂದೆ ಈಗ ಕುತ್ಕೊಂಡು ಸಪ್ಪೆ ಊಟ ಮಾಡ್ತಾ ಇರೋರು ದಯವಿಟ್ಟು ನನ್ನ ಬೈಕಳಕ್ ಹೋಗ್ಬೇಡಿ. ಏನ್ ವೆರೈಟೀಸ್ ಗೊತ್ತಾ? 10 ಲಕ್ಷ ಮೈಸೂರು ಪಾಕು, 5 ಲಕ್ಷಕ್ಕೂ ಹೆಚ್ಚು ಮಿರ್ಚಿ, 25 ಟನ್ ಮಾದ್ಲಿ ಅಂದ್ರೆ ಚಪಾತಿ, ಬೆಲ್ಲ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಹುರಿಯುವಂತ ಒಂದು ವಿಶೇಷವಾದ ಖಾದ್ಯ. 2 ಲಕ್ಷ ರವೆ ಉಂಡಿ, 800 ಕ್ವಿಂಟಾಲ್ ಅಕ್ಕಿ, 11,000 ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ. ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ. ಹಿಂಗೆ ಬಗೆಯ ಖಾದ್ಯಗಳನ್ನ ಮಾಡ್ತಾರೆ. ಇದನ್ನ ತಿನ್ನೋದಕ್ಕೆ ಅಂತ ದೂರದ ಊರುಗಳಿಂದ, ಅಜ್ಜನ ಪ್ರಸಾದ ಸ್ವೀಕರಿಸೋದಕ್ಕೆ ಅಂತ ಊರುಗಳಿಂದ ಜನ ಅಲ್ಲಿ ಬರ್ತಾರೆ. ಇದೇ ವಿಶೇಷ. ನಮ್ಮ ಕೊಪ್ಪಳದ ಪ್ರತಿನಿಧಿ ಈರಯ್ಯ ಅವರು ನಮಗೂ ಇದನ್ನು ಪಾರ್ಸಲ್ ಕಳಿಸ್ಲಿ. ನಾವು ಹೇಳಿದೀವಿ ಇವೆಲ್ಲ ಐಟಮ್ಸ್ ಇದೆ ಅಂತ. ನಮ್ಮ ಪ್ರತಿನಿಧಿ ನಮಗೆ ಪಾರ್ಸಲ್ ಕಳಿಸ್ತಾರೆ ಅನ್ನುವಂತಹ ಆಶಾಭಾವ ನಮ್ದು ಕೂಡ. ನೀವು ಕೂಡ ಕೊಪ್ಪಳ ಜಾತ್ರೆಗೆ ಹೋಗಿ ಇವೆಲ್ಲವನ್ನು ಕೂಡ ಕಣ್ತುಂಬ ನೋಡಿ ಆ ಗವಿಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗಿ.